Hello, good morning everyone. Good morning, sir. ಎಸ್ ನೋಡಿ ಈಗ ನಿನ್ನೆ ನೀವು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದ್ರಿ ಒಂದು ಪ್ರಾಬ್ಲಮ್. ಈಗಾಗಲೇ ನಿಮ್ಮ ಗ್ರೂಪಲ್ಲೂ ಕೂಡ ನಾನು ಶೇರ್ ಮಾಡಿದ್ದೀನಿ. ಎಸ್, ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ಆದರೆ ಸೇಲ್ಸ್ ರೇಷಿಯೋ ಮತ್ತು ಟೈಮ್ ರೇಷಿಯೋವನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು. ಹಾಗೇನೆ ಇಲ್ಲಿ ಸೇಲ್ಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡುವಾಗ ಇನ್ಫಾರ್ಮೇಶನ್ ಕರೆಕ್ಟಾಗಿ ಓದ್ಕೊಳ್ಳಿ, ಆಟೋಮೆಟಿಕಲಿ ನಿಮಗೆ ಗೊತ್ತಾಗುತ್ತೆ. ನೋಡಿ, ಎಸ್, ಪ್ರಾಬ್ಲಮ್ ನೋಡ್ತಾ ಹೋಗೋಣ. Naveen Enterprises Limited purchased from Naveen on 1/4/2015. ನೋಡಿ, ಇಲ್ಲಿ ನವೀನ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಆಗಿದ್ದು ಯಾವಾಗ 1 ಜುಲೈ 2015 ಸ್ಟಾರ್ಟ್ ಆಗಿದೆ, ಅಂದ್ರೆ ಇನ್ಕಾರ್ಪೊರೇಷನ್ ಆಗಿದೆ. ಬಟ್ ಅದಕ್ಕಿಂತ ಮುಂಚೆ ಮಿಸ್ಟರ್ ನವೀನ್ ಇವರು ತಮ್ಮ ಬಿಸ್ನೆಸ್ ಅನ್ನ ಆಗ್ಲೇ, ಅಂದ್ರೆ ಒಂದು ರನ್ನಿಂಗ್ ಬಿಸ್ನೆಸ್ ಇದು, ಸ್ಮಾಲ್ ಬಿಸ್ನೆಸ್ ಕನ್ಸರ್ನ್ ಇದು, ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ, ಇನ್ಕಾರ್ಪೊರೇಷನ್ ಮಾಡ್ಕೊಂಡಿದ್ದಾರೆ. ಬಟ್ ನವೀನ್ ಎಂಟರ್ಪ್ರೈಸಸ್ ಲಿಮಿಟೆಡ್ ವಾಸ್ ಇನ್ಕಾರ್ಪೊರೇಟೆಡ್ ಆನ್ 1/7/2015. ನೋಡಿ, ಇನ್ಕಾರ್ಪೊರೇಷನ್ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಇಲ್ಲಿ 1/7/2015. ಫೈಂಡ್ ಔಟ್ ಫ್ರಮ್ ದಿ ಫಾಲೋಯಿಂಗ್ ಡೀಟೇಲ್ಸ್ ದಿ ಪ್ರಾಫಿಟ್ಸ್ ಅರ್ನ್ಡ್ ಬೈ ಕಂಪನಿ ಪ್ರಿಯರ್ ಟು ಅಂಡ್ ಆಫ್ಟರ್ ಇನ್ಕಾರ್ಪೊರೇಷನ್. ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಪ್ರಿಯರ್ ಟು ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ ಏನು ಪ್ರಾಫಿಟ್ ಬರುತ್ತೆ, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ ಏನು ಪ್ರಾಫಿಟ್ ಬರುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು ಇಲ್ಲಿ. ಎಸ್, ನೋಡ್ತಾ ಹೋಗೋಣ. ಮೊದಲು ನೋಡಿ, ಡೇಟ್ಗಳು ನೋಡ್ತಿದ್ದಾಗೇನೆ ನಮಗೆ ಟೈಮ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು ಬಹಳ ಸುಲಭ. ಅದು ಐಡಿಯಾ ಬರಬೇಕು ನಿಮಗೆ ಯಾವಾಗಲೂ ಕೂಡ. ಟೈಮ್ ರೇಷಿಯೋ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಈಗಾಗಲೇ ಗಿವನ್ ಇನ್ಫಾರ್ಮೇಶನ್ ಏನಿದೆ ಅದ್ರ ಬೇಸಿಸ್ ಮೇಲೆ ನೀವು ನೋಡ್ಬೋದು. ಡೇಟ್ಸ್ ಸಾಕೋದಕ್ಕೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ನೋಡಿ, ಡೇಟ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಹೇಗೆ ಮಾಡೋದು, ವೆರಿ ಸಿಂಪಲ್. ಅವ್ರೇನು ಹೇಳಿದ್ದಾರೆ, ಇದು ಒಂದು ರನ್ನಿಂಗ್ ಬಿಸ್ನೆಸ್, ಇದು ಫೈನಾನ್ಷಿಯಲ್ ಇಯರ್ ನಾವು ನೋಡ್ತಾ ಹೋದ್ರೆ 1/4/2015 ಇಂದ 31st March 2015, ಸಾರಿ 2016 ಇದು ಫೈನಾನ್ಷಿಯಲ್ ಇಯರ್. ಇದರಲ್ಲಿ ಇನ್ಕಾರ್ಪೊರೇಷನ್ ಆಗಿದ್ದು 1 ಜುಲೈ 2015 ಇನ್ಕಾರ್ಪೊರೇಷನ್ ಆಗಿದೆ. ರೈಟ್, ನಾವು ನೋಡ್ತಾ ಹೋಗೋಣ. ಜುಲೈ ಅಂತಂದ್ರೆ ಜೂನ್ 30 ಕನ್ಸಿಡರ್ ಮಾಡಬೇಕು. ಜೂನ್ 30 ಪ್ರೀ ಇನ್ಕಾರ್ಪೊರೇಷನ್. ಸೊ ಏಪ್ರಿಲ್, ಮೇ, ಜೂನ್ 3 months. ರಿಮೈನಿಂಗ್ ಪೀರಿಯಡ್ 9 months. ಇಲ್ಲಿಂದ ಜುಲೈ 1ರಿಂದ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, 9 months ಆಗುತ್ತೆ ಅಲ್ವಾ. ಸೊ ಟೈಮ್ ರೇಷಿಯೋ ಏನೀಗ ಈ ಪ್ರಾಬ್ಲಮ್ ಅಲ್ಲಿ ಅಂತಂದ್ರೆ 3:9. ಅಗೇನ್ ಯು ಕ್ಯಾನ್ ಕ್ಯಾಲ್ಕುಲೇಟ್, ಕ್ಯಾನ್ಸಲ್ ದಿಸ್ ನಂಬರ್. 3 1 ಜ 3 3 ಜ ಅಲ್ವಾ. ಸೊ ಟೈಮ್ ರೇಷಿಯೋ ಎಷ್ಟು? 1:3. ಇಲ್ಲಿ ಟೈಮ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋದು ಬಹಳ ಸುಲಭ, ಬಹಳ ಸಿಂಪಲ್ ಆಗಿದೆ. ನಾವು ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ. ನೀವು ವರ್ಕಿಂಗ್ ಔಟ್ 1 ಮಾಡ್ಕೊಂಡ್ಬಿಡಿ ಇದನ್ನ. ಟೈಮ್ ರೇಷಿಯೋ 1:3. ನೆಕ್ಸ್ಟ್ ನೋಡ್ತಾ ಹೋಗೋಣ ಏನಿದೆ ಇಲ್ಲಿ. ಟೋಟಲಿ 6 ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಆ 6 ಪಾಯಿಂಟ್ಸ್ ಅಲ್ಲೇ ಎಲ್ಲಾ ಪ್ರಾಬ್ಲಮ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಿರೋದು. ನೋಡ್ತಾ ಹೋಗಿ ಏನಿದೆ. ಫ್ರಮ್ ಏಪ್ರಿಲ್ 2015 ಟು ಮಾರ್ಚ್ 2016, ಅಂದ್ರೆ ಏಪ್ರಿಲ್ 1, 2015ರಿಂದ 31 ಮಾರ್ಚ್ 2016, ಅಂದ್ರೆ ಟೋಟಲ್ ಒಂದು ಫೈನಾನ್ಷಿಯಲ್ ಇಯರ್ ಟೋಟಲ್ ಸೇಲ್ಸ್ ಅವ್ರು ಹೇಳ್ತಾ ಇರೋದು ಎಷ್ಟಪ್ಪ ಅಂತಂದ್ರೆ 2,40,000. ನೋಡಿ, ಒಂದು ಫೈನಾನ್ಷಿಯಲ್ ಇಯರ್ ಟೋಟಲ್ ಸೇಲ್ಸ್ 2,40,000 ಇದೆ, ಟೋಟಲ್ ಸೇಲ್ಸ್ ಇದು. ಅದರಲ್ಲಿ ದ ಟ್ರೆಂಡ್ ಆಫ್ ಸೇಲ್ಸ್ ವಾಸ್ ಆಸ್ ಫಾಲೋಸ್. ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ ಅವರು, ಡೀಟೇಲ್ಸ್ ಕೂಡ ಹೇಳ್ತಾ ಇದ್ದಾರೆ. ಏನು ಡೀಟೇಲ್ಸ್ ನೋಡಿ, ಏಪ್ರಿಲ್ ಅಂಡ್ ಮೇ, ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಆಫ್ ದಿ ಆವರೇಜ್ ಸೇಲ್ಸ್ ಫಾರ್ ಈಚ್ ಮಂತ್. ನೋಡಿ, ಆವರೇಜ್ ಸೇಲ್ಸ್ ಅಂದ್ರೆ ಎಷ್ಟು? ನಾವು ಆಫ್ ದಿ ಸೇಲ್ಸ್ ಅನ್ನೋದ್ರ ಬಗ್ಗೆ ಆಮೇಲೆ ಬರೋಣ. ಮೊದಲು ಆವರೇಜ್ ಸೇಲ್ಸ್ ಅಂದ್ರೆ ಎಷ್ಟು? ಆವರೇಜ್ ಸೇಲ್ಸ್ ಎಷ್ಟು ಬರುತ್ತೆ ನೋಡಿ. ಟೋಟಲ್ ಸೇಲ್ಸ್ ಇರೋದು 2,40,000 ಅಲ್ವಾ. ಇದನ್ನ ಆವರೇಜ್ ಹೆಂಗ್ ಮಾಡೋದು? ಪ್ರತಿ ಮಂತ್ಲಿ ಆವರೇಜ್ ಸೇಲ್ಸ್ ಹೆಂಗ್ ಮಾಡೋದು? ಯಾರಾದ್ರೂ ಹೇಳ್ತೀರಾ? ಆವರೇಜ್ ಹೆಂಗ್ ಮಾಡ್ತೀರಾ? ಹಾ,
ಎಸ್ ಎನಿಬಡಿ ಪ್ಲೀಸ್. ಟೋಟಲ್ ಸೇಲ್ಸ್ 2,40,000. ಆವರೇಜ್ ಸೇಲ್ಸ್ ಹೆಂಗ್ ಮಾಡ್ತೀರಾ? ಈ ಮುಂಚೆ ಬೇರೆ ಪ್ರಾಬ್ಲಮ್ಗಳಲ್ಲೂ ಕೂಡ ನಾವು ಮಾಡಿದೀವಿ, ಆವರೇಜ್ ಸೇಲ್ಸ್ ಮಾಡಿದೀವಿ, ಮಂತ್ಲಿ ಆವರೇಜ್ ಸೇಲ್ಸ್. ಗೊತ್ತಾಗ್ತಾ ಇಲ್ವಾ? ವೆರಿ ಸಿಂಪಲ್ ನೋಡಿ, ಟೋಟಲ್ ಸೇಲ್ಸ್ ಡಿವೈಡ್ ಬೈ ನಂಬರ್ ಆಫ್ ಮಂತ್ಸ್ ಇನ್ ಎ ಫೈನಾನ್ಷಿಯಲ್ ಇಯರ್. ನಂಬರ್ ಆಫ್ ಮಂತ್ಸ್ ಯೂಶುವಲಿ ನೋಡಿ ಏಪ್ರಿಲ್ 1st ಇಂದ 31st March 2016 ಅಂತಂದ್ರೆ 2,40,000 ಡಿವೈಡ್ ಬೈ 12 months. ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ಬರುತ್ತೆ ಆವರೇಜ್ ಸೇಲ್ಸ್ ಇಲ್ಲಿ? ಮಂತ್ಲಿ ಆವರೇಜ್ ಸೇಲ್ಸ್ 20,000. ಮಂತ್ಲಿ ಆವರೇಜ್ ಸೇಲ್ಸ್ ಈಗ ನಿಮಗೆ ಗೊತ್ತಾಯ್ತು 20,000 ಅಂತ. ಇವ್ರೇನ್ ಹೇಳ್ತಾ ಇದ್ದಾರೆ ಪ್ರಾಬ್ಲಮ್ ಅಲ್ಲಿ, ಮೊದಲ ಅಡ್ಜಸ್ಟ್ಮೆಂಟ್ ನೋಡಿ, ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಆಫ್ ದಿ ಆವರೇಜ್ ಸೇಲ್ಸ್ ಫಾರ್ ಈಚ್ ಮಂತ್, ಆವರೇಜ್ ಸೇಲ್ಸ್ ನ ಅರ್ಧದಷ್ಟು ಇದೆ ಪ್ರತಿ ತಿಂಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಎಷ್ಟು ಸೇಲ್ಸ್ ಇರುತ್ತೆ? ಎಷ್ಟೆಷ್ಟು ಇರುತ್ತೆ? ಆವರೇಜ್ ಸೇಲ್ಸ್ ಅಲ್ಲಿ ಅರ್ಧ 10,000 ಈಚ್ ಮಂತ್, ರೈಟ್? ನೋಡಿ ನಿಮಗೆ ಗೊತ್ತಾಯ್ತು. ಸೊ 10,000 ಏಪ್ರಿಲ್ ಅಲ್ಲೂ ಕೂಡ 10,000 ಇರುತ್ತೆ, ಮೇ ತಿಂಗಳಲ್ಲೂ ಕೂಡ 10,000 ಇರುತ್ತೆ. ಇದು ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ನೋಡ್ತಾ ಹೋಗೋಣ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಜನವರಿ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಜನವರಿ, 4 months. ಇವನೇನ್ ಹೇಳ್ತಾ ಇದ್ದಾರೆ ಆವರೇಜ್ ಸೇಲ್ಸ್ ಫಾರ್ ಈಚ್ ಮಂತ್. ಈ 4 ತಿಂಗಳು ಆವರೇಜ್ ಸೇಲ್ಸ್ ಇರುತ್ತೆ. ಅಂದ್ರೆ ಪ್ರತಿ ತಿಂಗಳ ಆವರೇಜ್ ಸೇಲ್ಸ್ ಎಷ್ಟು? 20,000 ಅಲ್ವಾ? ಸೊ ಅವ್ರೇನ್ ಹೇಳ್ತಾ ಇದ್ದಾರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಜನವರಿ ಏನ್ ಆವರೇಜ್ ಇದೆ ಆ ಆವರೇಜ್ ಸೇಲ್ಸ್ ಪ್ರಕಾರ ಇರುತ್ತೆ. ಅಂದ್ರೆ ಅದ್ರ ಅರ್ಥ ಏನು? ಆಗಸ್ಟ್ ತಿಂಗಳಲ್ಲೂ ಕೂಡ ಆಗಸ್ಟ್ ಅಲ್ಲೂ 20,000, ಆಗಸ್ಟ್ ಅಲ್ಲೂ 20,000, ಸೆಪ್ಟೆಂಬರ್ ಅಲ್ಲೂ ಕೂಡ 20,000, ದೆನ್ ಅಕ್ಟೋಬರ್ ಅಲ್ಲೂ ಕೂಡ 20,000, ಅಂಡ್ ಲಾಸ್ಟ್ ಒನ್ ಜನವರಿಯಲ್ಲೂ ಕೂಡ ನಿಮಗೆ ಎಷ್ಟಿರುತ್ತೆ ಅಂತಂದ್ರೆ 20,000 ಇರುತ್ತೆ. ಆವರೇಜ್ ಸೇಲ್ಸ್ ಏನಿದೆ ಅದ್ರ ಪ್ರಕಾರ ಟ್ರೆಂಡ್ ಅದೇ ತರ ಟ್ರೆಂಡ್ ಇರುತ್ತೆ. ಅರ್ಥ ಆಯ್ತಲ್ವಾ ಈ ಅಡ್ಜಸ್ಟ್ಮೆಂಟು? ನೆಕ್ಸ್ಟ್ ನೋಡ್ತಾ ಹೋಗಿ ಫೆಬ್ರವರಿ ಅಂಡ್ ಮಾರ್ಚ್ ಆಫ್ ದಿ ಆವರೇಜ್. ಸಾರಿ, ಇಲ್ಲಿ ನೋಡಿ ಇಲ್ಲೊಂದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಆಕ್ಚುಲಿ ಇದು ಆಫ್ ದಿ ಸೇಲ್ಸ್ ಅಂತ ಇದೆಯಲ್ಲ, ಅದು ಆಫ್ ದಿ ಸೇಲ್ಸ್ ಅಲ್ಲ, ಆಫ್ ದಿ ಆವರೇಜ್ ಸೇಲ್ಸ್. ಅಲ್ಲಿ ಒಂದು ವರ್ಡ್ ಮಿಸ್ ಆಗಿದೆ. ಆಫ್ ದಿ ಆವರೇಜ್ ಸೇಲ್ಸ್ ಅಂತ ತಗೊಳ್ಳಿ ಅದನ್ನ, ರೈಟ್? ಫೆಬ್ರವರಿ ಅಂಡ್ ಮಾರ್ಚ್ ಆಫ್ ದಿ ಆವರೇಜ್ ಸೇಲ್ಸ್ ಫಾರ್ ಈಚ್ ಮಂತ್. ನೋಡಿ ಆವರೇಜ್ ಸೇಲ್ಸ್ ಅಲ್ಲಿ ಆಫ್ ಅಂತಂದ್ರೆ ಎಷ್ಟು? ಆವರೇಜ್ ಸೇಲ್ಸ್ ಇರೋದು 20,000, ಅದರಲ್ಲಿ ಅರ್ಧ. ಹಾಗಾದ್ರೆ ಫೆಬ್ರವರಿ ಮಾರ್ಚ್ಗೆ ಎಷ್ಟಪ್ಪ ಸೇಲ್ಸು? ಫೆಬ್ರವರಿ ಮಾರ್ಚ್ ಅವ್ರು ಹೇಳ್ತಾ ಇರೋದು ಆಫ್ ದಿ ಆವರೇಜ್ ಸೇಲ್ಸ್ ಅಂತಂದ್ರೆ 20,000 ಟೋಟಲ್ ಸೇಲ್ಸ್, ಅದರಲ್ಲಿ ಅರ್ಧ ಅಂತಂದ್ರೆ 10,000 ಅಲ್ವಾ? 10,000, ರೈಟ್? ಸೊ ಇಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ಗೆ 10,000 ಬರುತ್ತೆ ಸೇಲ್ಸ್, ರೈಟ್? ಇದುವರೆಗೂ ನಮಗೆ ಯಾವ್ಯಾವ ತಿಂಗಳ ಸೇಲ್ಸ್ ಎಷ್ಟು ಅಂತ ಈ ಅಡ್ಜಸ್ಟ್ಮೆಂಟ್ಗಳು ಈ 3 ಪಾಯಿಂಟ್ಸ್ ಇಂದ ನಮಗೆ ಗೊತ್ತಾಗ್ತಾ ಇದೆ. ನೀವು ಇನ್ನೊಂದ್ಸರಿ ನೋಡ್ಕೊಳ್ಳಿ, ರಿಪೀಟ್ ಮಾಡ್ತಾ ಇದ್ದೀನಿ. ಅವ್ರು ಕೊಟ್ಟಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಪ್ರಕಾರ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ಏನ್ ಆವರೇಜ್ ಮಂತ್ಲಿ ಸೇಲ್ಸ್ ಇದೆ ಅದರಲ್ಲಿ ಅರ್ಧ. ಯಾವ ತಿಂಗಳು? ಏಪ್ರಿಲ್ ಮತ್ತೆ ಮೇ ಟೋಟಲ್ ಏನು ಸೇಲ್ಸ್ ಇದೆ, ಆವರೇಜ್ ಮಂತ್ಲಿ ಸೇಲ್ಸ್ 20,000 ಇದೆ, ಅದರಲ್ಲಿ ಅರ್ಧ 10,000 ಅಲ್ವಾ? 10,000. ಹಾಗೆ ಸೆಕೆಂಡ್ ಪಾಯಿಂಟ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಜನವರಿ ಏನ್ ಹೇಳ್ತಾ ಇದಾರೆ? ಆವರೇಜ್ ಸೇಲ್ಸ್ ಏನಿದೆಪ್ಪ ಅಷ್ಟನ್ನೇ ತಗೊಳ್ಳಿ ಪ್ರತಿ ತಿಂಗಳು. ಆವರೇಜ್ ಸೇಲ್ಸ್ ಎಷ್ಟು? 20,000 ಅಲ್ವಾ? ಅವ್ರು ಹೇಳ್ತಾ ಇರೋದು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಜಾನ್ವರಿ ಆವರೇಜ್ ಸೇಲ್ಸ್ ಎಷ್ಟಿದೆ ಅಷ್ಟು. ಅಂದ್ರೆ ಪ್ರತಿ ತಿಂಗಳು 20,000 ಬರುತ್ತೆ.
ಓಕೆ, ದೆನ್ ಲಾಸ್ಟ್ ಪಾಯಿಂಟ್, ಫೆಬ್ರವರಿ ಮತ್ತೆ ಮಾರ್ಚ್ ಅಲ್ಲಿ ಏನು ಆವರೇಜ್ ಸೇಲ್ಸ್ ಇದೆ ಅದರಲ್ಲಿ ಅರ್ಧ ತಗೊಳ್ಬೇಕು ನೀವು ಪ್ರತಿ ತಿಂಗಳು. ಫೆಬ್ರವರಿ ಮತ್ತೆ ಮಾರ್ಚ್ ನೋಡಿ, ಟೋಟಲ್ ಆವರೇಜ್ ಸೇಲ್ಸ್ 20,000, ಅದ್ರಲ್ಲಿ ಅರ್ಧ ಅಂತಂದ್ರೆ 10,000 ಅಲ್ವಾ? ಎಸ್, ಫೆಬ್ರವರಿ ಮತ್ತೆ ಮಾರ್ಚ್ 10,000. ಇಷ್ಟು ಅರ್ಥ ಆಯ್ತಾ? ಸರ್. ಈಗ ನಾವೇನ್ ಮಾಡ್ಬೇಕು, ಇಲ್ಲಿ ಒಂದು ಸ್ಮಾಲ್ ಸ್ಟೇಟ್ಮೆಂಟ್ ಟೇಬಲ್ ಅನ್ನ ಪ್ರಿಪೇರ್ ಮಾಡಬೇಕು. ನಾವು ಈಗಾಗಲೇ ಹಿಂದಿನ ಕ್ಲಾಸ್ ಅಲ್ಲೂ ಕೂಡ ನಾವು ಈ ಟೇಬಲ್ ಅನ್ನ ಪ್ರಿಪೇರ್ ಮಾಡಿದೀವಿ, ರೈಟ್? ನೋಡ್ತಾ ಹೋಗಿ, ಇಲ್ಲಿದೆ ಟೇಬಲ್. ನಾನು ಈಗ ಪ್ರೀವಿಯಸ್ ಕ್ಲಾಸ್ ಅಲ್ಲೂ ಕೂಡ ಒಂದು ಪ್ರಾಬ್ಲಮ್ ನಾನು ಸಾಲ್ವ್ ಮಾಡಿಸಿದ್ದೆ ನಿಮಗೆ. ಅದೇ ತರದ ಒಂದು ಟೇಬಲ್ ಅನ್ನ ಇಲ್ಲಿ ನಾವು ಪ್ರಿಪೇರ್ ಮಾಡಬೇಕು. ಎಸ್, ನೋಡಿ ಇಲ್ಲಿ ಇನ್ಫಾರ್ಮೇಶನ್ ಈಗಾಗಲೇ ಇಲ್ಲಿ ಬರ್ಕೊಂಡಿದೀವಿ. ನಿಮ್ಮ ಸ್ಕ್ರೀನ್ ಅಲ್ಲಿ ನಿಮಗೆ ಕಾಣ್ತಾ ಇರಬಹುದು ಬಹುಶಃ. ಅದ್ರ ಪ್ರಕಾರ ಅಂದ್ರೆ ನಾವು ಇಲ್ಲಿ ಟೋಟಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಜನವರಿ 1, 2, 3, 4, 5, 6, 7, 8 ತಿಂಗಳಿಗೆ ಸೇಲ್ಸ್ ಎಷ್ಟು ಅಂತ ನಮ್ಗೆ ಗೊತ್ತಾಯ್ತು. 8 ಮಂತ್ಸ್ ಸೇಲ್ಸ್ ಎಷ್ಟಿದೆ ಅಂತ ನಮಗೆ ಅವ್ರು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಗೊತ್ತಾಗಿದೆ ಅಲ್ವಾ? ಅದನ್ನ ಆಸ್ ಇಟ್ ಈಸ್ ನೀವು ಈ ಟೇಬಲ್ ಅಲ್ಲಿ ಬರಿತಾ ಹೋಗಿ. ಒಂದ್ ಕೆಲಸ ಮಾಡಿ ಫ್ರೆಂಡ್ಸ್, ಇದನ್ನ ನೀವು ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ರೈಟ್, ನಾವು ಇದನ್ನ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ನನಗೆ ಹೇಳ್ತಾ ಹೋಗ್ಬೇಕು ನೀವು ಯಾವ್ಯಾವ ತಿಂಗಳಿಗೆ ಕ್ಯಾಲ್ಕುಲೇಟ್ ಮಾಡಿದೀವಲ್ಲ, ಯಾವ್ಯಾವ ತಿಂಗಳಲ್ಲಿ ಎಷ್ಟೆಷ್ಟು ಬಂತು ಅಂತ ಕ್ಯಾಲ್ಕುಲೇಟ್ ಹೇಳ್ಬೇಕು ನನಗೆ, ಸರಿನಾ? ಹೇಳ್ತಿರಲ್ವಾ? ಇದನ್ನ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಎಸ್, ಈಗ ನನ್ಗೆ ಹೇಳಿ, ನಾನು ಈಗ ಅನೋಟೇಟ್ ಅಂದ್ರೆ ಬರೆದ ಸ್ಕ್ರೀನ್ ಅಲ್ಲಿ ಬರೆದಿರೋದಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವು ಹೇಳ್ತಾ ಹೋಗಿ ನನಗೆ ಎಷ್ಟೆಷ್ಟು ಅಂತ. ಈಗಾಗಲೇ ನಾವು ಕ್ಯಾಲ್ಕುಲೇಟ್ ಮಾಡಿದೀವಲ್ಲ ಅದನ್ನ ಹೇಳ್ತಾ ಹೋಗಿ ವ್ಯಾಲ್ಯೂಸ್. ಏಪ್ರಿಲ್ ತಿಂಗಳಲ್ಲಿ ಎಷ್ಟಮ್ಮ ಸೇಲ್ಸು? 10,000. ಅಂದ್ರೆ ಆಫ್ ಅಂತ ಹೇಳಿದ್ರಲ್ವಾ? ಪ್ರೊಪೋರ್ಷನ್ ಆಫ್ ಅಂದ್ರೆ 0.5 ಅಂದ್ರೆ 1/2. ಮೇ ತಿಂಗಳಲ್ಲೂ ಕೂಡ ಆಫ್ ಅಲ್ವಾ? 10,000. ಜೂನ್ ಹೇಳಿದ್ರ ಅಲ್ಲಿ ಜೂನ್ ಇಲ್ಲ, ಜೂನ್ ಹೇಳಿದಾರ? ಇಲ್ಲ. ಜುಲೈ ಹೇಳಿದಾರ? ಇಲ್ಲ. ಆಗಸ್ಟ್ ಹೇಳಿದಾರಲ್ವಾ? ಆಗಸ್ಟ್ ಅಲ್ಲಿ ಎಷ್ಟಿದೆ? 20,000 ನೋಡಿ. ಸೆಪ್ಟೆಂಬರ್ ಅಲ್ಲೂ ಕೂಡ 20,000, ಅಕ್ಟೋಬರ್ ಅಲ್ಲೂ 20,000. ಹಾಗೆ ಜಾನ್ವರಿ ಅಂತ ಹೇಳಿದ್ರು, ಲಾಸ್ಟ್ ಮಂತ್ ಅಲ್ವಾ ಜಾನ್ವರಿ. ಜಾನ್ವರಲ್ಲೂ ಕೂಡ ಎಷ್ಟು? 20,000. ಮತ್ತೆ ನೆಕ್ಸ್ಟ್ ಸೆಂಟೆನ್ಸ್ ಅಲ್ಲಿ ಏನಿತ್ತು? ಇನ್ನು ಮತ್ತಿನ್ಯಾವ ಮಂತ್ ಇನ್ಫಾರ್ಮೇಶನ್ ಇದೆ? ಫೆಬ್ರವರಿ, ಮಾರ್ಚ್ ಇರಬೇಕು ನೋಡಿ. ಫೆಬ್ರವರಿ ಎಷ್ಟಿದೆ? 10,000, 0.5 ಪ್ರಪೋರ್ಷನ್ 0.5. ಮಾರ್ಚ್ ಅಲ್ಲೂ ಕೂಡ 10,000. ನೋಡಿ, ಇದುವರೆಗೂ ನಮಗೆ 8 ಮಂತ್ಸ್, ಏಪ್ರಿಲ್, ಮೇ, ಜೂನ್, ಏಪ್ರಿಲ್, ಮೇ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, ಟೋಟಲಿ 8 ಮಂತ್ಸ್ ಇನ್ಫಾರ್ಮೇಶನ್ ಗೊತ್ತಾಯ್ತು ಅಲ್ವಾ? ಇನ್ನ ಉಳಿದಂತೆ ಎಷ್ಟು ತಿಂಗಳು ಬಾಕಿ ಇದೆ ಅಂತಂದ್ರೆ 4 ತಿಂಗಳು ಬ್ಯಾಲೆನ್ಸ್ ಇದೆ ಇನ್ನು ಅಲ್ವಾ? ಆ 4 ತಿಂಗಳು ಯಾವ್ದಪ್ಪ? 4 ತಿಂಗಳು ಯಾವುದು ಅಂತ ನಾವು ನೋಡ್ತಾ ಹೋದ್ರೆ ನೋಡಿ, ಜೂನ್ ಇದೆ, ಜುಲೈ ಇದೆ ಅಲ್ವಾ? ಜೂನ್ ಮತ್ತೆ ಜುಲೈ, ಹಾಗೆ ಡಿಸೆಂಬರ್ ಮತ್ತೆ ನವೆಂಬರ್ ಪೆಂಡಿಂಗ್ ಇದೆ ಅಲ್ವಾ? ಈ 4 ತಿಂಗಳಿಗೆ ಯಾವುದೇ ತರಹದ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅವರು ಅಲ್ವಾ? ಕೇವಲ 8 ತಿಂಗಳಿಗೆ ಮಾತ್ರ ಮಾಹಿತಿ ಕೊಟ್ಟಿದ್ರು. ಬಟ್ ಈ 4 ತಿಂಗಳಿಗೆ ಯಾವ ಇನ್ಫಾರ್ಮೇಶನ್ ಕೂಡ ಕೊಟ್ಟಿಲ್ಲ. ಹಾಗಾದ್ರೆ ಏನ್ ಮಾಡ್ತೀರಾ ನೀವು ಅಂತಂದಾಗ ವೆರಿ ಸಿಂಪಲ್ ನೋಡಿ, ಇದುವರೆಗೂ 8 ತಿಂಗಳಿಗೆ ನಾವು ಸೇಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಎಷ್ಟಾಗಿದೆ? 1,20,000 ಆಯ್ತು ಅಲ್ವಾ? 1,20,000 ಆಯ್ತು. ಹಾಗೇನೆ ಟೋಟಲ್ ಸೇಲ್ಸ್ ಎಷ್ಟು ಹೇಳಿದ್ರು ಪ್ರಾಬ್ಲಮ್ ಅಲ್ಲಿ? 2,40,000. ಎಸ್ ಆರ್ ನೋ? ನೋಡಿ, ಟೋಟಲ್ 2,40,000 ಸೇಲ್ಸ್ ಇದೆ. ಅದರಲ್ಲಿ ನಮಗೆ ಗೊತ್ತಾಯ್ತು 1,20,000 ಸೇಲ್ಸ್ ಈಗಾಗಲೇ ಅವ್ರು ಹೇಳಿರೋ ಪ್ರಕಾರ 8 ತಿಂಗಳಿಗಿದೆ. ಇನ್ನು ಬ್ಯಾಲೆನ್ಸ್ ಎಷ್ಟಪ್ಪ? 1,20,000.
ಇನ್ನು ರಿಮೈನಿಂಗ್ ಮಂತ್ಸ್ ಎಷ್ಟಿದೆ, ಎಷ್ಟು ತಿಂಗಳಿಂದ ಬ್ಯಾಲೆನ್ಸ್ ಇದೆ, ಎಷ್ಟು ತಿಂಗಳ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ಅವರು. ಜೂನ್, ಜುಲೈ, ನವೆಂಬರ್, ಡಿಸೆಂಬರ್ ಈ 4 ತಿಂಗಳ ಬಗ್ಗೆ ಯಾವುದೇ ಕ್ಲಾರಿಟಿ ಇಲ್ಲ ಅಲ್ವಾ. ಅಂದ್ರೆ ಇನ್ನು 4 ಮಂತ್ಸ್ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅವರು, ರೈಟ್. ಸೊ ನೀವೇನ್ ಮಾಡ್ಬೇಕೀಗ, ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ ಸಿಂಪಲ್. ಟೋಟಲ್ ರಿಮೈನಿಂಗ್ ಬ್ಯಾಲೆನ್ಸ್ ಇದೆಯಲ್ಲ 1,20,000 ಡಿವೈಡೆಡ್ ಬೈ 4 ಮಂತ್ಸ್, ಬ್ಯಾಲೆನ್ಸ್ 4 ಮಂತ್ ಇದೆಯಲ್ಲ ಡಿವೈಡ್ ಮಾಡಿ. ಅಂದ್ರೆ ಪರ್ ಮಂತ್ ಎಷ್ಟು ಬರುತ್ತವಾಗ, $30,000 ಪರ್ ಮಂತ್. ಸೊ ನೀವೇನ್ ಮಾಡಬೇಕು, ಇಲ್ಲಿ ಯಾವುದೇ ಇನ್ಫಾರ್ಮೇಶನ್ ಇರಲಿಲ್ಲ ಈ 4 ತಿಂಗಳಿಗೆ. ಹಾಗಾಗಿ ಇನ್ನು ಉಳಿದಿರ್ತಕ್ಕಂತ 1,20,000 ಸೇಲ್ಸ್ ಅನ್ನ 4 ತಿಂಗಳಿಗೆ ಭಾಗಿಸ್ಬಿಡಿ, ಡಿವೈಡ್ ಮಾಡ್ಬಿಡಿ. ಪ್ರತಿ ತಿಂಗಳಿಗೆ ನಿಮಗೆ ಆನ್ಸರ್ ಬರುತ್ತೆ 30,000. ಎವ್ರಿ ಮಂತ್ ಯು ವಿಲ್ ಗೆಟ್ 30,000. ಬ್ಯಾಲೆನ್ಸ್ ಅಮೌಂಟ್ ಏನಿತ್ತು ಅದನ್ನ ಹಾಕ್ತಾ ಹೋಗ್ಬೇಕಷ್ಟೇ. ನೀನು ಯಾವ್ಯಾವ ತಿಂಗಳಲ್ಲಿ ಹಾಕ್ತೀರಾ ಅಂತಂದ್ರೆ ಜೂನ್, ಜುಲೈ, ಡಿಸೆಂಬರ್, ನವೆಂಬರ್. ಜೂನ್, ಜುಲೈ ಹಾಗೆ ಡಿಸೆಂಬರ್, ನವೆಂಬರ್ ಮಾತ್ರ ಸೇಲ್ಸ್ ಏನಾಗುತ್ತೆ ಪ್ರತಿ ತಿಂಗಳು 30,000 ಅಂತ ಬರುತ್ತೆ. ಸ್ಟೂಡೆಂಟ್ಸ್ ಇದಿಷ್ಟು ಅರ್ಥ ಆಯ್ತಾ? ಕ್ಲಿಯರ್ ಆಗಿ ಅರ್ಥ ಆಗಿದೆಯಾ? ಡೌಟ್ ಏನಿಲ್ಲ ತಾನೆ? ಹಾ, ರೈಟ್. ಈಗ ನೋಡ್ತಾ ಹೋಗಿ ರೇಷಿಯೋ ಹೇಗೆ ಮಾಡೋದು, ರೇಷಿಯೋ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀರಾ. ವೆರಿ ಸಿಂಪಲ್. ಈಗಾಗಲೇ ನೀವು ಟೈಮ್ ರೇಷಿಯೋನ್ನ ಕ್ಯಾಲ್ಕುಲೇಟ್ ಮಾಡಿದೀರಾ ಅಲ್ವಾ. ಟೈಮ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡುವಾಗ ಪೀರಿಯಡ್ ಯಾವ ಪೀರಿಯಡ್ ತಗೊಂಡಿದ್ದೀರಾ, ಪ್ರೀ ಇನ್ಕಾರ್ಪೊರೇಷನ್, ಪೋಸ್ಟ್ ಇನ್ಕಾರ್ಪೊರೇಷನ್ ಅಂತ ನೀವು ನೋಡ್ತಾ ಹೋಗಿ. ವೆರಿ ಸಿಂಪಲ್. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಏಪ್ರಿಲ್ 1, 2015 ಜೂನ್ 30, 2015 ಅಲ್ವಾ. ಇನ್ನು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಜುಲೈ 1, 2015 ಓಕೆ 31 ಮಾರ್ಚ್ 2016 ತಗೊಂಡಿದ್ದೀರಾ ಅಲ್ವಾ. ಹಾಗಾದ್ರೆ ನೋಡಿ, ಇಲ್ಲಿ ಏಪ್ರಿಲ್, ಮೇ, ಜೂನ್ 3 ಮಂತ್ಸ್ ಇದೆ, ಇಲ್ಲಿ 9 ಮಂತ್ಸ್ ಇದೆ ಅಲ್ವಾ, ರೈಟ್. ಅಂದ್ರೆ ಜೂನ್ 30 ಮಾತ್ರ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಇನ್ನು ಜುಲೈ 1 ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ, ರೈಟ್. ಸೊ ಈಗ ನೀವೇನ್ ಮಾಡಬೇಕು ಫ್ರೆಂಡ್ಸ್, ನೋಡ್ಕೊಳ್ಳಿ. ಜೂನ್ 30 ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಜೂನ್ ಎಲ್ಲಿದೆ, ಇಲ್ಲಿವರೆಗೂ ಅಲ್ವಾ. ಈ ಪಾಯಿಂಟ್ ನೋಡ್ಕೊಳ್ಳಿ, ಜೂನ್ ಇಲ್ಲಿವರೆಗೂ ಕೂಡ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್, ಇಲ್ಲಿವರೆಗೂ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಇದಾದ ಮೇಲೆ ಜುಲೈಯಿಂದ ರಿಮೈನಿಂಗ್ ಪೀರಿಯಡ್ ಏನು, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್. ಎಸ್. ಸೊ ಹಾಗಾದ್ರೆ ಈ ಯೆಲ್ಲೋ ಕಲರ್ ಇರೋದು ಪ್ರೀ ಇನ್ಕಾರ್ಪೊರೇಷನ್. ನಾ ಯೆಲ್ಲೋ ಕಲರ್ ಮಾಡಿದೀನಿ ನೋಡಿ. ಈ ಯೆಲ್ಲೋ ಕಲರ್ ಇರ್ತಕ್ಕಂಥ ಅಮೌಂಟ್ಸ್ ಟೋಟಲ್ ಮಾಡಿ ಎಷ್ಟಿದೆ, 10,000, 10,000, 30,000 ಎಷ್ಟಾಯ್ತು, 50,000. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಸೇಲ್ಸ್ ಎಷ್ಟು ಈಗ, $50,000. ಅಲ್ಲಿ ಕಾಣ್ತಾ ಇದೆಯಲ್ಲ, ಈ ಯೆಲ್ಲೋ ಕಲರ್ ಇರೋದೆಲ್ಲ ಪ್ರೀ ಇನ್ಕಾರ್ಪೊರೇಷನ್ ತಾನೆ, ಏಪ್ರಿಲ್, ಮೇ, ಜೂನ್, ರೈಟ್. ಭೂಮಿಕಾ ವೆರಿ ಗುಡ್. 50,000 rupees ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಸೇಲ್ಸ್. ಇನ್ನು ಆರೆಂಜ್ ಕಲರ್ ಮಾಡಿದೆ ನೋಡಿ, ಎಲ್ಲಿಂದ, ಜುಲೈ 1 ಅಲ್ವಾ. ಜುಲೈ 1 ಪೋಸ್ಟ್ ಇನ್ಕಾರ್ಪೊರೇಷನ್ ಸ್ಟಾರ್ಟ್ ಆಗುತ್ತೆ, ರಿಮೈನಿಂಗ್ 9 ಮಂತ್ಸ್ ವರೆಗೂ ಕೂಡ. ಈ ಆರೆಂಜ್ ಕಲರ್ ಇರೋದೆಲ್ಲ ಪೋಸ್ಟ್ ಇನ್ಕಾರ್ಪೊರೇಷನ್ ಇದು, ಸರಿನಾ. ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಿ 30,000 ಇಲ್ಲಿಂದ, ಈ ಆರೆಂಜ್ ಕಲರ್ ಇದೆ ನೋಡಿ, ಇದಿಷ್ಟು ಟೋಟಲ್ ಮಾಡಿ ಎಷ್ಟಿದೆ, ಸೊ ಆರೆಂಜ್ ಕಲರ್ ಟೋಟಲ್ ಮಾಡಿದೀರಾ ನೀವು 1,90,000. ಎಸ್, ವೆರಿ ಗುಡ್. ನೋಡಿ, ನಮಗೆ ಅವರು ಟೋಟಲ್ ಸೇಲ್ಸ್ ಎಷ್ಟು ಹೇಳಿದ್ರಪ್ಪ, 2,40,000 ಹೇಳಿದ್ರಲ್ವಾ. ಈಗ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ಪ್ರೀ ಇನ್ಕಾರ್ಪೊರೇಷನ್ ಅಲ್ಲಿ 50,000, ರೈಟ್.
ಪೋಸ್ಟ್ ಇನ್ಕಾರ್ಪೊರೇಷನ್ ಅಲ್ಲಿ 1,90,000 ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ. ಈಗ ನೋಡಿ ಅವೆರಡನ್ನು ಆಡ್ ಮಾಡಿದಾಗ, ಈ ಎರಡು ಅಮೌಂಟ್ ಆಡ್ ಮಾಡಿದಾಗ ನಿಮಗೆ ಟೋಟಲ್ 240 ಇರಬೇಕು. 240 ಇದೆಯಾ? ಡೆಫಿನೆಟ್ಲಿ ಇದೆ. ಸೊ ದೇರ್ ಫಾರ್ ಹಿಯರ್ ಇನ್ ದಿಸ್ ಪ್ರಾಬ್ಲಮ್ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಸೇಲ್ಸ್ ಎಷ್ಟು ಅಂತಂದ್ರೆ, ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಸೇಲ್ಸ್ 50,000, ರೈಟ್. ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಸೇಲ್ಸ್ 1,90,000. ಇನ್ನು ಸೇಲ್ಸ್ ರೇಷಿಯೋ ಮಾಡೋದು ಬಹಳ ಸುಲಭ. ಮಾಹಿತಿ ಗೊತ್ತಾದಾಗ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ವೆರಿ ಸಿಂಪಲ್. ನೋಡಿ 4 zeros, ಇಲ್ಲಿ ಕೂಡ 4 zeros ಎಲಿಮಿನೇಟ್ ಮಾಡಿ. ಇನ್ನೇನು ಉಳಿತಪ್ಪ ನಂಬರ್? 5:19. 5:19. ಅಗೇನ್ ಈ 5:19 ನಂಬರ್ನ ನಾವು ಕ್ಯಾನ್ಸಲ್ ಮಾಡಕ್ ಆಗದೇ ಇಲ್ಲ. ಸೊ ದೇರ್ ಫಾರ್ ಹಿಯರ್ ದ ಸೇಲ್ಸ್ ರೇಷಿಯೋ ಇನ್ ದಿಸ್ ಪ್ರಾಬ್ಲಮ್ ವಿಲ್ ಬಿ 5:19. ಸ್ಟೂಡೆಂಟ್ಸ್, 5:19 ಸೇಲ್ಸ್ ರೇಷಿಯೋ. ಕ್ಯಾಲ್ಕುಲೇಷನ್ ಅರ್ಥ ಆಯ್ತಾ? Yes, sir. ಯಾವುದೇ ಡೌಟ್ ಇಲ್ವಾ? No, sir. ಎಸ್, ದಟ್ಸ್ ಆಲ್. ನೋಡಿ, ಇನ್ನು ನಮಗೆ ಟೈಮ್ ರೇಷಿಯೋ, ಸೇಲ್ಸ್ ರೇಷಿಯೋ ಎಲ್ಲ ಗೊತ್ತಾದ್ಮೇಲೆ ಪ್ರಾಬ್ಲಮ್ ಇಲ್ಲಿ ಏನಿರುತ್ತೆ ಬಹಳ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ನೋಡ್ತಾ ಹೋಗಿ. ಈಗ ವೆರಿ ಸಿಂಪಲ್. ಇನ್ನು ಉಳಿದಂತ ಎಕ್ಸ್ಪೆಂಡಿಚರ್ ಗಳನ್ನ ಟೈಮ್ ರೇಷಿಯೋಲ್ ಹಾಕ್ತೀರಾ, ಸೇಲ್ಸ್ ರೇಷಿಯೋಲ್ ಹಾಕ್ತೀರಾ, ಪ್ರೀ ಇನ್ಕಾರ್ಪೊರೇಷನ್ ಹಾಕ್ತೀರಾ, ಪೋಸ್ಟ್ ಇನ್ಕಾರ್ಪೊರೇಷನ್ ಹಾಕ್ತೀರಾ ಅನ್ನೋದಷ್ಟೇ ಇಂಪಾರ್ಟೆಂಟು. ನಾವು ನೋಡ್ತಾ ಹೋಗೋಣ. ಈಗ ನಿಮಗೆ ಗೊತ್ತಾಯ್ತು ಟೈಮ್ ರೇಷಿಯೋ ಎಷ್ಟಪ್ಪ? ಆಗ್ಲೇ ಕ್ಯಾಲ್ಕುಲೇಟ್ ಮಾಡಿದೀವಲ್ಲ. ಟೈಮ್ ರೇಷಿಯೋ 1:3 ಅಲ್ವಾ? ಸೇಲ್ಸ್ ರೇಷಿಯೋ 5:19. ರೈಟ್. ಇದು ನೆನ್ಪಿಟ್ಕೊಳ್ಳಿ. ಇನ್ನು ಎಕ್ಸ್ಪೆಂಡಿಚರ್ಸ್ ನೋಡ್ತಾ ಹೋಗೋಣ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಯಾವ ರೇಷಿಯೋ ಅಮ್ಮ? Sales ratio. 5:19 ಅಲ್ವಾ? ಸ್ಯಾಲರಿ ಅಂಡ್ ಅದರ್ ಎಕ್ಸ್ಪೆಂಡಿಚರ್ ಯಾವ ರೇಷಿಯೋ? Time ratio. 1:3. ಬ್ಯಾಡ್ ಡೆಟ್ಸ್ ಯಾವ ರೇಷಿಯೋ ಹಾಕ್ತೀರಾ? Sales ratio. ರೇಷಿಯೋ ಏನಿದೆ? 5:19. Next, interest for purchase consideration which was paid to Naveen Old Business on 1/11/2015. ನೋಡಿ, ಇಲ್ಲಿ ಯಾವುದೇ ಡೇಟ್ ಕೊಟ್ಟಿಲ್ಲ ಅಂತಂದ್ರೆ ನೀವೇನ್ ಮಾಡ್ತೀರಾ? ಟೈಮ್ ರೇಷಿಯೋ ಪ್ರಕಾರ ಹಾಕ್ಬೇಕು. ಆದ್ರೆ ಅಲ್ಲಿ ಡೇಟ್ ಇದೆ. ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದ್ದು ಅಪ್ ಟು 1/11/2015 ವರೆಗೂ ಮಾತ್ರ. 1/11/2015 ವರೆಗೂ ಮಾತ್ರ. ಅಂದ್ರೆ 1/11 ಅಂತಂದ್ರೇನು? ಅದ್ರ ಹಿಂದಿನ ಡೇಟ್ ತಗೊಳ್ಳಿ ಯಾವಾಗ್ಲೂ ಕೂಡ. ಅಕ್ಟೋಬರ್ 31st ಅಕ್ಟೋಬರ್ ವರೆಗೂ ಮಾತ್ರ ಪೇಮೆಂಟ್ ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ? ಏಪ್ರಿಲ್ 1st 2015 ಇಂದ 31st ಅಕ್ಟೋಬರ್ 2015 ವರೆಗೂ ಎಷ್ಟು ತಿಂಗಳಾಗತ್ತಪ್ಪ? ಏಪ್ರಿಲ್, ಮೇ, 6 months. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. 7 ಮಂತ್ ಆಗುತ್ತಮ್ಮ. ಏಪ್ರಿಲ್ ಇಂದ ಅಲ್ವಾ? ನೋಡಿ, ಚೆಕ್ ಮಾಡಿ. ಏಪ್ರಿಲ್, Yes, sir. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಇನ್ನು 1 ನವೆಂಬರ್ ಅಂದ್ರೆ ನೆಕ್ಸ್ಟ್ ತಿಂಗಳು ಸ್ಟಾರ್ಟ್ ಆಯ್ತು. ಇದನ್ನ ತಗೋಬಾರ್ದು. 31st ಅಕ್ಟೋಬರ್ ಅಷ್ಟೇನೆ. 7 ಮಂತ್ ಆಗುತ್ತೆ. ನೋಡಿ, ಈ 7 ಮಂತ್ ಅಲ್ಲಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಎಷ್ಟು ಅಂತಂದ್ರೆ ನಮಗೆ ಗೊತ್ತಿದೆ, ಜೂನ್ 30ರವರೆಗೂ. ಅಂದ್ರೆ ಏಪ್ರಿಲ್, ಮೇ, ಜೂನ್. ಅಂದ್ರೆ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ 3, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಎಲ್ಲಿಂದ? ಜುಲೈಯಿಂದ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. 4 ಮಂತ್ಸ್ ಅಲ್ವಾ? ಅಂದ್ರೆ ನೀವೇನ್ ಮಾಡಬೇಕು? ಈ ಪರ್ಟಿಕ್ಯುಲರ್ಲಿ ಇಂಟ್ರೆಸ್ಟ್ ಅಮೌಂಟ್ಗೆ ಇಂಟ್ರೆಸ್ಟ್ ಫಾರ್ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡುವಾಗ 3:4 ಅಂತ ತಗೋಬೇಕು ಆಕ್ಚುಯಲ್ ರೇಷಿಯೋ. ಯಾಕೆ ಅಂದ್ರೆ ಅವರು ಡೇಟ್ ಹೇಳಿದ್ದಾರೆ ನವೆಂಬರ್ 1ರವರೆಗೂ ಪೇಮೆಂಟ್ ಮಾಡಿದೀವಿ. ನವೆಂಬರ್ 1ರವರೆಗೂ ಮಾತ್ರ. ಓಕೆ, ಅದಾದ್ಮೇಲೆ ಯಾವುದು ಇಲ್ಲ. ಸೊ ದೇರ್ ಫಾರ್ ಇಯರ್ 30 ಜೂನ್ 2015 ವರೆಗೂ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ 3 ಮಂತ್ಸ್. ಹಾಗೆ ಜುಲೈ 1st ಇಂದ 1st ನವೆಂಬರ್ ವರೆಗೂ ಕೂಡ 4 ಮಂತ್ಸ್ ಆಗುತ್ತೆ. ಸೊ ಹಿಯರ್ ಇನ್ ದಿಸ್ ಪ್ರಾಬ್ಲಮ್ ಫಾರ್ ದಿ ಇಂಟ್ರೆಸ್ಟ್ allocation you have to consider a new ratio that is called 3:4.
ಸೊ ಇಲ್ಲಿ ಟೋಟಲ್ ಇಂಟ್ರೆಸ್ಟ್ ಅಮೌಂಟ್ ಎಷ್ಟಿದೆ? 2100 ಇದೆ. ಇದನ್ನ 3:4 ಅಲ್ಲಿ ಡಿವೈಡ್ ಮಾಡಿ. ಎಷ್ಟು ಬರುತ್ತಪ್ಪ? 3:4. ನೋಡಿ, ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಸಿಂಪಲ್ 2100 ಇಂಟು 900. 3/7. ಅಗೇನ್ 2000 ಪೋಸ್ಟ್ ಇನ್ಕಾರ್ಪೊರೇಷನ್ ಮಾಡಿ. ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ 2100 ಇಂಟು 4/7 ಕ್ಯಾಲ್ಕುಲೇಟ್ ಮಾಡಿ. ಎಷ್ಟು ಬರುತ್ತೆ? 7 3 21 900 ಆಗುತ್ತೆ. 21 7 3 4 3 12 1200 ಆಗುತ್ತೆ. ಅರ್ಥ ಆಯ್ತಲ್ವಾ? Yes, sir. ಇನ್ನು ಲಾಸ್ಟ್ ಎಕ್ಸ್ಪೆಂಡಿಚರ್ ನೋಡಿ, ಎಕ್ಸ್ಪೆನ್ಸಸ್ ಎಕ್ಸ್ಕ್ಲೂಸಿವ್ಲಿ ರಿಲೇಟೆಡ್ ಟು ದ ಕಂಪನಿ. ಇಲ್ಲಿ 8900 ರುಪೀಸ್ ಏನ್ ಎಕ್ಸ್ಪೆಂಡಿಚರ್ ಇದೆಯಲ್ಲ, ಈ ಅಮೌಂಟ್ ಎಕ್ಸ್ಕ್ಲೂಸಿವ್ಲಿ ರಿಲೇಟೆಡ್ ಟು ದ ಕಂಪನಿ ಅಂತ ಹೇಳ್ತಾ ಇದ್ದಾರೆ. ಏನಪ್ಪಾ ಹಂಗಂದ್ರೆ ಜಾಯಿಂಟ್ ಸ್ಟಾಕ್ ಕಂಪನಿಗೆ ಸಂಬಂಧಪಟ್ಟಿರೋದು. ಅದರ ಅರ್ಥ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಹಾಕ್ಬೇಕು ಅಂತ. ಎಸ್, ಅಂದ್ರೆ ಈ 8900 ರುಪೀಸ್ ಪೂರ್ತಿ ಅಮೌಂಟ್ ಕೂಡ ನೀವು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲೇ ಬರೀಬೇಕು. ಸ್ಟೂಡೆಂಟ್ಸ್, ಎಲ್ಲ ಎಕ್ಸ್ಪೆಂಡಿಚರ್ ಗೊತ್ತಾಯ್ತಾ ಹೇಗೆ ಅಲೋಕೇಟ್ ಮಾಡೋದು ಅಂತ? Yes, sir. ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ನಾವೀಗ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋಣ. ನೀವು ವ್ಯಾಲ್ಯೂಸ್ ಹೇಳ್ತಾ ಹೋಗ್ಬೇಕು. ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಎಸ್, ನೋಡಿ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋಣ. ಆಸ್ ಇಟ್ ಈಸ್ ಸೇಮ್. ನವೀನ್ ಎಂಟರ್ಪ್ರೈಸಸ್ ಲಿಮಿಟೆಡ್ ಫಾರ್ಮೆಟ್ ತಗೊಳ್ಳಿ. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 31st March 2016. 31st March 2016 ಅಂತ ತಗೊಳ್ಳಿ. ಪರ್ಟಿಕ್ಯುಲರ್ಸ್ ನೋಟ್ ನಂಬರ್ ಬೇಸ್ ಆಫ್ ಅಲೋಕೇಶನ್ ಆಸ್ ಇಟ್ ಇಸ್. ಟೋಟಲ್ ಪ್ರೀ ಇನ್ಕಾರ್ಪೊರೇಷನ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಕಾಲಮ್. ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಇದರಲ್ಲಿ ಟೋಟಲ್ ಸೇಲ್ಸ್ ಬರ್ಕೊಳ್ಬೇಕು ಫಸ್ಟ್. ಟೋಟಲ್ ಸೇಲ್ಸ್ ಎಷ್ಟು ಹೇಳಿದ್ರಪ್ಪ? 2,40,000 ಹೇಳಿದ್ರು. ಅದರಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಎಷ್ಟು? 50,000 ಸೇಲ್ಸ್ ಇದೆ. ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ 1,90,000 ಇದೆ. ರೈಟ್. ಇನ್ನ ಇದರಲ್ಲಿ ಬೇರೆ ಯಾವ ಇನ್ಕಮ್, ಅದರ್ ಇನ್ಕಮ್ಸ್ ಯಾವುದು ಇಲ್ಲ. ದಟ್ಸ್ ಆಲ್. ಅದರ್ ಇನ್ಕಮ್ಸ್ ಯಾವುದು ಇಲ್ಲ. ಎಸ್, ಇಲ್ಲಿ ಬೇಸಿಸ್ ಆಫ್ ಅಲೋಕೇಶನ್ ಅಲ್ಲಿ ಆಕ್ಚುಯಲ್ ಅಂತ ಬರ್ಕೊಳ್ಳಿ. ಅಂದ್ರೆ ಇದು ಒಂದು ವರ್ಕಿಂಗ್ ನೋಟ್ ಮಾಡಿದ್ವಲ್ಲ, ವರ್ಕಿಂಗ್ ನೋಟ್ ನಂಬರ್ ಸೇಲ್ಸ್ ರೇಷಿಯೋ ನಾವು ಮಾಡಿದ್ದು ವರ್ಕಿಂಗ್ ನೋಟ್ ನಂಬರ್ 2 ಅಲ್ಲಿ ಆ ರೇಷಿಯೋ ಬರೀತೀರಾ. ಇನ್ನು ಎಕ್ಸ್ಪೆಂಡಿಚರ್ ಸೈಡ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಯಾವ ರೇಷಿಯೋ? ಸೇಲ್ಸ್ ರೇಷಿಯೋ ಪ್ರಕಾರ ಹಾಕಬೇಕು. ಏನಿದೆ ಸೇಲ್ಸ್ ರೇಷಿಯೋ? 5:19. ಟೋಟಲ್ ಅಮೌಂಟ್ ಎಷ್ಟಿದೆ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ 60,000 ಇದೆ. ರೇಷಿಯೋ ಪ್ರಕಾರ ಅಲೋಕೇಟ್ ಮಾಡಿ. 60,000 ಇಂಟು 5 ಪ್ಲಸ್ 19 24. 5/24. ಹಾಗೆ ಇದು 60,000 ಇಂಟು 19/24. 19/24. So 12,500. 47,500 ಆಗುತ್ತೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಇನ್ನು ಸ್ಯಾಲರೀಸ್ ಅಂಡ್ ಅದರ್ ಎಕ್ಸ್ಪೆನ್ಸಸ್ ಟೈಮ್ ರೇಷಿಯೋ ಪ್ರಕಾರ ಹಾಕಬೇಕು. ಟೈಮ್ ರೇಷಿಯೋ ಗೊತ್ತಿದೆ ನಿಮಗೆ, 1:3. ಟೋಟಲ್ ಸ್ಯಾಲರೀಸ್ ಅಂಡ್ ಅದರ್ ಎಕ್ಸ್ಪೆಂಡಿಚರ್ ಇರೋದು 6,000 ಇದೆ ಅಲ್ವಾ? 6,000. ಸೊ ಟೈಮ್ ರೇಷಿಯೋ ಪ್ರಕಾರ ಏನ್ ಮಾಡ್ತೀರಾ? 6,000 ಇಂಟು 1/4. ಹಾಗೆ ಇದು ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ 6,000 ಇಂಟು 3/4. ನೆಕ್ಸ್ಟ್ ಐಟಮ್ ಬ್ಯಾಡ್ ಡೆಟ್ಸ್. ನೋಡಿ, ಬ್ಯಾಡ್ ಡೆಟ್ಸ್ ಯಾವಾಗಲೂ ಕೂಡ ಸೇಲ್ಸ್ ರೇಷಿಯೋ ಪ್ರಕಾರ ಹಾಕಬೇಕು. 5:19.
ಟೋಟಲ್ ಬ್ಯಾಡ್ ಡೆಟ್ಸ್ ಇರೋದು 2400 ಇದೆ. 5:19 ಇಲ್ಲಿ ಮೇಲ್ಗಡೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಹಾಕಿದ್ರಲ್ಲ ಆ ಫಾರ್ಮುಲಾ ಹಾಕಿ ಇಲ್ಲಿ ಬರುತ್ತೆ ಆಟೋಮೆಟಿಕಲಿ. ಸೊ 500 1900 ಬ್ಯಾಡ್ ಡೆಟ್ಸ್ ಆಯಿತು. ದೆನ್ ಇಂಟ್ರೆಸ್ಟ್ ಫಾರ್ ಪರ್ಚೇಸ್ ಕನ್ಸಿಡರೇಷನ್, ಇದನ್ನ ನಾವು ಒಂದು ವರ್ಕಿಂಗ್ ನೋಟ್ ಮಾಡಿದೀವಿ, ಆಕ್ಚುಯಲ್ ಬೇಸಿಸ್ ಅಲ್ಲಿ ಹಾಕಬೇಕು. ನೋಡಿ ವರ್ಕಿಂಗ್ ನೋಟ್ ಯಾವುದು? ಇಂಟ್ರೆಸ್ಟ್ ವರ್ಕಿಂಗ್ ನೋಟ್ ನಂಬರ್ 3 ಅಲ್ವಾ. ಟೋಟಲ್ ಇಂಟ್ರೆಸ್ಟ್ ಟು ವೆಂಡರ್ಸ್ ಎಷ್ಟು? 2100 ಇತ್ತು ಅಲ್ವಾ. ಅದರಲ್ಲಿ ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಎಷ್ಟಪ್ಪ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ 1200 ರೈಟ್. ನೆಕ್ಸ್ಟ್ ಒನ್ ಎಕ್ಸ್ಪೆನ್ಸಸ್, ಅದರ್ ಎಕ್ಸ್ಪೆನ್ಸಸ್ ಅಂತ ತಗೊಳ್ಳಿ. ಇವ್ರೇನ್ ಹೇಳಿದ್ರು? ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂದ್ರೆ ಕಂಪನಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪೆನ್ಸಸ್ ಎಕ್ಸ್ಕ್ಲೂಸಿವ್ ರಿಲೇಟೆಡ್ ಟು ದ ಕಂಪನಿ, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ಗೆ ಹಾಕ್ಬೇಕು ಅದನ್ನ. ಅವಾಗ 8900 rupees ಇತ್ತು. ಟೋಟಲ್ ಅಮೌಂಟ್ 8900 ಕೂಡ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲೇ ಹಾಕ್ಬೇಕು. ಸೊ ಇಷ್ಟು ಬಿಟ್ರೆ ಇನ್ನು ಯಾವ ಮಾಹಿತಿ ಇಲ್ಲ. ಇದನ್ನೆಲ್ಲ ಡಿಲೀಟ್ ಮಾಡ್ತಾ ಇದ್ದೀನಿ, ಜಸ್ಟ್ ಅ ಮೂಮೆಂಟ್. ಎಸ್, ನೋಡ್ತಾ ಹೋಗಿ. ಟೋಟಲ್ ಇನ್ಕಮ್ 2,40,000. ಸೊ 2,40,000. ಪ್ರೀ ಇನ್ಕಾರ್ಪೊರೇಷನ್ ಅಲ್ಲಿ 50,000, ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಲ್ಲಿ 190. ಬ್ಯಾಲೆನ್ಸ್ ಮಾಡಿ ಟೋಟಲ್ ಎಕ್ಸ್ಪೆಂಡಿಚರ್ ಟೋಟಲ್ ಮಾಡ್ಕೊಳ್ಳಿ. 79,400 ಆಗುತ್ತೆ ಟೋಟಲ್ ಎಕ್ಸ್ಪೆಂಡಿಚರ್. ಎಸ್, ಸೊ ಈಗೇನ್ ಮಾಡಿ 240 ಅಲ್ಲಿ 79,400 ಎಷ್ಟಪ್ಪ ಬ್ಯಾಲೆನ್ಸ್? 1,60,600 ಆಗುತ್ತೆ. ಇದು ಟೋಟಲ್ ಪ್ರಾಫಿಟ್, ಇದು ರೈಟ್, ಟೋಟಲ್ ಪ್ರಾಫಿಟ್. ಇನ್ನು ಪ್ರೀ ಇನ್ಕಾರ್ಪೊರೇಷನ್ ಪೀರಿಯಡ್ ಮಾಡ್ತೀರಾ. ಟೋಟಲ್ ಇನ್ಕಮ್ 50,000 ಇತ್ತು ಅಲ್ವಾ. ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ ನೋಡಿ, ಇಲ್ಲಿಂದ ಟೋಟಲ್ ಮಾಡ್ಕೋಬೇಕು ಇದನ್ನ. 15,400. ಬ್ಯಾಲೆನ್ಸ್ ಎಷ್ಟಪ್ಪ? 34,600. ಇದು ಕ್ಯಾಪಿಟಲ್ ಪ್ರಾಫಿಟ್. ಇನ್ನು ಟೋಟಲ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಟೋಟಲ್ಸ್ ಮಾಡಿ. 1,90,000 ಟೋಟಲ್ ಇನ್ಕಮ್ ಇದೆ. ಅದರಲ್ಲಿ 64,000 ಟೋಟಲ್ ಎಕ್ಸ್ಪೆಂಡಿಚರ್, 64,000. ಓಕೆ, 64,000. ಬ್ಯಾಲೆನ್ಸ್ ಮಾಡಿ 1,26,000 ಬರುತ್ತೆ, ಸರಿನಾ? 1,26,000. ಸೊ ದೇರ್ ಫಾರ್ ಹಿಯರ್ ದ ಕ್ಯಾಪಿಟಲ್ ಪ್ರಾಫಿಟ್ ವಿಲ್ ಬಿ 34,600. ಹಾಗೆ ರೆವೆನ್ಯೂ ಪ್ರಾಫಿಟ್ 1,26,000. ಓವರ್ ಆಲ್ ಪ್ರಾಫಿಟ್ ಎಷ್ಟಪ್ಪ ಅಂತಂದ್ರೆ 1,60,600. ನೋಡಿ ಈ ಎರಡು ಅಮೌಂಟ್ 34,600 ಪ್ಲಸ್ 1,26,000 ಎರಡನ್ನ ಆಡ್ ಮಾಡಿದಾಗ್ಲೂ ಕೂಡ 1,60,600 ಬರಬೇಕು. ನೋಡಿ ಇಲ್ಲಿ ಗಮನಿಸಬಹುದು, ಇಲ್ಲಿ ನೀವು ಇಲ್ಲಿ ಕಾಣ್ತಾ ಇದೆಯಾ ಸಮ್ ಅಂತ ಕಾಣ್ತಾ ಇದೆ ನೋಡಿ. ಇವೆರಡು ಆಡ್ ಮಾಡಿದಾಗ್ಲೂ ಅಷ್ಟೇ ಬರ್ತಾ ಇದೆ ಅಲ್ವಾ. That's all my dear students. This is how you have to calculate, you have to prepare the statement. ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದು ಏನೂ ಕಷ್ಟ ಅಲ್ಲ, ಅದು ಬಹಳ ಸುಲಭ. ಆದರೆ ಇದಕ್ಕೆ ನೀವು ಏನ್ ಮಾಡಬೇಕು, ಬೇಕಾಗಿರ್ತಕ್ಕಂಥ ವರ್ಕಿಂಗ್ ನೋಟ್ಸ್, ಈ ವರ್ಕಿಂಗ್ ನೋಟ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಿದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಇಲ್ಲಿ. ಸೊ ನೋಡಿ ಈ ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡಿದ್ದೀನಲ್ವಾ, ಇದನ್ನ ನಿಮಗೆ ನಾನೀಗ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಗ್ರೂಪ್ ಅಲ್ಲಿ.